ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನೀಶಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಸಂಡೇ ಆಗಿರೋದ್ರಿಂದ ನಮಗೆ ಒಂದು ಮಾರ್ಟಿಗೆಲ್ಲ ಹೋಗ್ಲಿಕ್ಕಿತ್ತು. ನಿನ್ನೆ ಪ್ಲ್ಯಾನ್ ಮಾಡಿದ್ವಿ, ನಿನ್ನೆ ಆಗಲಿಲ್ಲ ಸ್ವಲ್ಪ. ಹೌದು, ಮತ್ತು ಇವಳಿಗೆ ಅದು ತಲೆನೋವು ಅಂದರೆ ಜ್ವರ ಎಲ್ಲ ಕಡಿಮೆ ಆಗಿತ್ತು, ತಲೆನೋವು ಒಂದು ಸಿಕ್ಕಾಪಟ್ಟೆ ಇತ್ತು ನಿನ್ನೆ. ಹಾಗೆ ನಿನ್ನೆ ಎಂಥ ಪ್ಲ್ಯಾನ್ ಆಗಲಿಲ್ಲ. ಆದರೂ ಸಂಜೆ ಒಂದು ಈವ್ನಿಂಗ್ ಹೊತ್ತಲ್ಲಿ ಮುಖ್ಯ ಪ್ರಾಣ ಟೆಂಪಲ್ಗೆ ಒಂದು ಹೋಗಿದ್ವಿ. ತುಂಬ ಟೈಮ್ ಆಯಿತು ಹೋಗದೆ. ಅಲ್ಲಿಗೊಂದು ಹೋಗಿ ಬಂದ್ವಿ. ಅಲ್ಲಿ ಹೋಗುವಾಗ ಕರೆಕ್ಟ್ ಇದ್ಲು, ಮತ್ತು ಪುನಃ ಜೋರಾಯಿತು. ಮತ್ತು ಡಾಕ್ಟ್ರಿಗೆ ಫೋನ್ ಮಾಡಿದ ನಂತರ ಒಂದು ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿದರು. ಅದು ತಗೊಂಡ ನಂತರ ಸ್ವಲ್ಪ ಓಕೆ, ಇವತ್ತು ಫೈನ್ ಆಗಿದೆ. ಆದರೆ ಸ್ವಲ್ಪ ಇದೆ ಅಂತೆ, ಅದು ಕ್ಲಿಯರ್ ಆಗ್ತದೆ. ಅದೊಂದು ಫುಲ್ ಇಲ್ಲೆಲ್ಲ ಬ್ಲಾಕ್ ಆಗಿ ಅಂತ ನನಗೆ ಫಸ್ಟ್ ಟೈಮ್ ಆ ಥರ ತಲೆನೋವು ನನಗೆ ಅಷ್ಟು ಜೋರ ಆಗುದಿಲ್ಲ, ತಡ್ಕೊಳ್ಳಿಕ್ಕೆ ಆಗ್ತದಿಲ್ಲ ಅಷ್ಟು ಜೋರ. ಅದೇ ಫಸ್ಟ್ ಟೈಮ್ ನಾವು ಮೋಸ್ಟ್ಲಿ ಬ್ಲಾಕೇಜಿಂದ ಇರ್ಬೋದು, ಮತ್ತು ಗೊತ್ತಿಲ್ಲ. ಹಾಗೆ ನಮ್ಮದೊಂದು ಅಜ್ಜನೊಂದು ಹರಕೆ ಒಂದು ಬಾಕಿ ಇತ್ತು, ಅದೊಂದು ನಾವು ಒಂದು ಇದಕ್ಕೆ ಹೇಳಿದ್ವಿ. ಅದ ನಂತರ ಇವತ್ತು ಬೆಳಿಗ್ಗೆ ಬಂದು ಅದನ್ನು ಫಸ್ಟ್ ನಾವು ಕೊಟ್ವಿ. ಅದಾದ ನಂತರ ಇವತ್ತು ಮಾರ್ಟಿಗೆ ಒಂದು ಹೋಗ್ಲಿಕ್ಕಿದೆ. ಮಾರ್ಟಿಗೆ ಅಂದರೆ ಕೆಲವು ಗ್ರೋಸರಿ ಐಟಮು, ಕೆಲವು ಐಟಮ್ ಎಲ್ಲ ನಿನ್ನೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ಹೋಗಿ ತಗೊಂಡು ಬರುವ. ಮಾರ್ಟಿಗೆ ಹೋಗಿ ಬರುವ. ಯಾವ ಮಾರ್ಟ್ ಅಂತ ನೋಡುವ, ಡಿಸೈಡ್ ಮಾಡಬೇಕು. ಮಾರ್ಟ್ ತುಂಬ ಇದೆ, ಡಿ ಮಾರ್ಟ್ ಇದೆ, ರಿಲಯನ್ಸ್ ಮಾರ್ಟ್ ಇದೆ, ಇನ್ನು KPN ಫ್ರೆಶ್ ಅಂತೆಲ್ಲ ಆಗಿದೆ. ಅದ್ರ ತುಂಬ ಐಟಮ್ ಏನಿಲ್ಲ, ಹಾಗೆ ನೋಡಬೇಕು, ಡಿಸೈಡ್ ಮಾಡಿ. ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ನಾವು ತಗೊಳ್ಳುವ ಐಟಮ್ಗಿಂತ ಜಾಸ್ತಿ ತಗೊಂಡು ಹೋಗ್ತದೆ. ಅಂದ್ರೆ ಅಲ್ಲಿ ಫ್ಲೋರ್ಸ್ ಎಲ್ಲ ಜಾಸ್ತಿ ಇದೆ. ಸೊ ನಮಗೆ ತಗೊಳ್ಳುವ ಐಟಮ್ ನಾವು ಲಾಸ್ಟ್ ತಗೊಳ್ತೇವೆ, ಅದಕ್ಕಿಂತ ಮುಂಚೆ ಬೇರೆ ಶಾಪಿಂಗ್ ಆಗ. ಅದಕ್ಕೆ ಇವಾಗ ಸದ್ಯಕ್ಕೆ ಗ್ರಾಸರಿ ಐಟಮ್ ಅಷ್ಟೇ ಬೇಕಾಗಿರುವಂತದ್ದು, ಮಾತ್ರ ಹೋಗುವ. ಮತ್ತೆ ಇವಳನ್ನ ಇಟ್ಕೊಂಡು ಡಿಮಾರ್ಟ್ ಎಲ್ಲ ತುಂಬಾ ಕಷ್ಟ. ಇವತ್ತು ಸಂಡೇ ಬೇರೆ ಇರ್ತದೆ. ಮುಂಚೆ ಆದ್ರೆ ಆ ಟ್ರಾಲಿಯಲ್ಲಿ ಕುತ್ಕೊಂಡು ಎಲ್ಲ ಕರ್ಕೊಂಡು, ಇವಾಗ ಗೊತ್ತಿಲ್ಲ, ಟ್ರೈ ಮಾಡ್ಲಿಲ್ಲ. ಯಾಕಂದ್ರೆ ಇವಾಗ ಉಪದ್ರ ಅಂತೂ ತುಂಬಾ ಜಾಸ್ತಿ ಆಗಿದೆ. ಹೌದು, ನೋಡುವ ಈಗ ಉಪದ್ರ ಸ್ವಲ್ಪ ಒಂದು ಕಡಿಮೆ ಮಾಡುವ. ಮಾರ್ಟಿಗೆ ಹೋಗುವ, ಬನ್ನಿ. ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡುವ. ಶಾಪಿಂಗ್ ಬನ್ನಿ. ನಾವು ಆ್ಯಕ್ಚುಲಿ ಸಂಡೇ ಹೋಗಬೇಕಿತ್ತು, ಅವತ್ತು ಕೂಡ ಆಗಲಿಲ್ಲ. ಯಾಕಂದರೆ ಮತ್ತೆ ನನಗೆ ಸಡನ್ ಹೊರಟವರಿಗೆ ನನಗೆ ಜ್ವರ ಎಲ್ಲ ಸ್ಟಾರ್ಟ್ ಆಯಿತು. ಹಾಗಾಗಿ ವಾಪಸ್ ಮನೆಗೆ ಹೋಗಿ ನೆಕ್ಸ್ಟ್ ಡೇ ನಾವು ಮಾರ್ಟಿಗೆ ಬಂದಿರುವಂಥದ್ದು. ಇಲ್ಲಿ ನೋಡ್ಬೋದು ಪಾಪು ಇದ್ದು ಸ್ವಲ್ಪ ಕಿತಾಪತಿ ಸ್ಟಾರ್ಟ್ ಆಗಿದೆ. ಅವಳನ್ನು ಮ್ಯಾನೇಜ್ ಮಾಡ್ತಾ ಯಾಕಂದರೆ ಇಷ್ಟು ದೊಡ್ಡವಳಾದಮೇಲೆ ನಾವು ಅವಳನ್ನು ಕರ್ಕೊಂಡು ಬಂದಿರುವಂಥದ್ದು ಫಸ್ಟ್ ಟೈಮ್. ಇವಾಗೆಲ್ಲ ನೋಡಿದ್ದೆಲ್ಲ ಅವಳು, ಅಂದರೆ ನಾವೇನು ತಗೊಳ್ತೀವಿ ಅದನ್ನೆಲ್ಲ ಅವಳು ಕೂಡ ಕೈಗೆ ತಗೊಳ್ತಾಳೆ, ಆ ಥರ. ಇಲ್ಲಿ ತುಪ್ಪ ಆಫರ್ ಎಲ್ಲ ಇತ್ತು, ಸೊ ಎಲ್ಲ ಐಟಮ್ಗೆ ಆಫರ್ ಇತ್ತು, ಮತ್ತು ಜನ ಕಮ್ಮಿ ಇದ್ದರು. ಹಾಗಾಗಿ ಆರಾಮ್ಸೆ ಶಾಪಿಂಗ್ ಮಾಡಲಿಕ್ಕಾಯಿತು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತದೆ ನನಗೆ. ಇಲ್ಲಿ ನೋಡ್ಬೋದು, ನೋಡಿ ಅವಳು ಒಂದೊಂದೇ ಐಟಮ್ ತಂದು ತೋರಿಸ್ತಾ ಇದ್ಲು, ಇದು ಬೇಕಾ ಅಂತ. ಮತ್ತು ಹೇಳಿದಾಗ ತಗೊಂಡು ಹೋಗಿ ಇಡ್ತಾಯಿದ್ಲು. ಇಲ್ಲಿ ತಿಂಡಿ ಸೆಕ್ಷನ್ಗೆ ಹೋದ್ವಿ. ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಮೈದಾ ಅಂತಲೇ ಇತ್ತು. ಹಾಗೆ ಸ್ವಲ್ಪ ಪಾಪುವಿಗೆ ತಗೊಳ್ಳುವಾಗ ಸ್ವಲ್ಪ ನೋಡಬೇಕಾಗ್ತದೆ. ಮತ್ತು ರಾಗಿ ಬಿಸ್ಕೆಟ್ ಒಂದಿತ್ತು, ಅದರಲ್ಲೂ ಕೂಡ ಅಷ್ಟೇ ಮೈದಾ ಸ್ವಲ್ಪ ಆದರೂ ಇರ್ತದೆ. ಹಾಗೆ 1-2-3 ತಿಂಡಿ ತಗೊಂಡು ಮತ್ತೆ ವಾಪಸ್ ಬಂದ್ವಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೇವೆ. ಅದೇ ನಿನ್ನೆ KPNಗೆಲ್ಲ ಹೋಗಿ ನಂತರ ಶುಯಿಂಕ ದೋಸೆ, KPNಗೆಲ್ಲ ಹೋಗಿ ನಂತರ ಅದೇ ಸ್ವಲ್ಪ ಅಲ್ಲಿ ಜಾಸ್ತಿ ನಾವು ಅಲ್ಲಿ ಇದು ಮಾಡಲಿಕ್ಕೆ ಟೈಮ್ ಕೊಡಲಿಕ್ಕೆ ಕೂಡ ಆಗಲಿಲ್ಲ. ಯಾಕಂದರೆ ಪಾಪು ಆಚೆ ಈಚೆ ಫುಲ್ ಓಡಾಡ್ತಾ ಇದ್ಲು. ಅವಳದು ಕೆಲವು ಕೆಲಸಗಳು ಆಚೆ ಈಚೆ ಎಲ್ಲ ಉಪದ್ರ ಕುಸ್ತಿ ಎಲ್ಲ ಇತ್ತು. ಹಾಗೆ ಅದು ಸ್ವಲ್ಪ ಅದೇ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಅಂದರೆ ಮಿಡ್ಲಲ್ಲಿ ಬ್ರೇಕ್. ರೆಡಿಯಾಗಿ ಹೊರಟವರು ವಾಪಸ್ ಒಂದದ್ದು ಅರ್ಧ ದಾರಿ ಹೋಗಿ ಬಂದದ್ದು. ಬುಧವಾರ ಸ್ಟಾರ್ಟ್ ಆಗಿದೆ, ಸಂಡೆ ತನಕ ಕೂಡ ಹಾಗೆ ತಲೆನೋವು, ಜ್ವರ. ಹಾಯ್, ಇಡಬಲೆ ಇಂಚಬಲೆ ಇಲ್ಲಿ ನೋಡಿ. ಹಾಂ ಅದೇ दादा मन पनीर दूर पो पनीर बनना मूल तुले दे हम मूल तुले नमक दूर पैर
ಅದೇ ನಿನ್ನೆ ಒಂದು ಬೆಳಿಗ್ಗೆ ಬೆಳಿಗ್ಗೆ ಅಲ್ಲ ಸಾರಿ ಮಧ್ಯಾಹ್ನ ದೊಡ್ಡ ಮಂಗ ಒಂದು ಇಲ್ಲಿ ಈ ಕಿಟಕಿಯಲ್ಲಿ ಕುತ್ಕೊಂಡಿತ್ತು. ಅದಕ್ಕೆ ಪುಣ್ಯಕ್ಕೆ ಒಳಗೆ ಬರಲಿಕ್ಕೆ ಆಗಲ್ಲ, ಆದರೆ ಚಿಕ್ಕ ಕೋತಿಗಳಿಗೆ ಬರ್ಬೋದು ಒಳಗೆ. ಅದು ಚಿಕ್ಕ ಕೂಡ ಇದೆ ಇಲ್ಲಿ, ಅದರೊಟ್ಟಿಗೆ ಒಂದು 3-4 ಒಟ್ಟಿಗೆ ಬರ್ತದೆ. ಇನ್ನೊಂದು ಚಿಕ್ಕ ಇಲ್ಲಿದೆ ನೋಡಿ. ಬಾಬಾ ಮಂಗೆ ಬೈದಿನತ್ತೆ ಕೋಡೆ ಹಾಂ ಮಂಗೀರ್ನ ಫ್ರೆಂಡೇ ಮೊಲ್ತುಲೆ ಇಂಚಿದಿಲೆ ಇಡ್ಬಲೆ ಪೊಲ್ತುಲೆ ಪಲ್ಲೆ ಮಂಗೀರ್ನ ಫ್ರೆಂಡೇ ಕೋಪ ಅಂದೆ ಇಷ್ಟನೇ ಇರೇಗ ಅಪ್ಪಣ ಲೆಪ್ಪುಗನೆ ಇರೇನು ಕೊನಪುಂಡವು ಇರೇನು ಕೊನಪುಂಡು ಗೊಬ್ಬರೆ ಲೆಪ್ಪುಗನೆ ಲೆಪ್ಪುಗನೆ. ಅದು KPNನಿಂದ ತಗೊಂಡು ಬಂದಂಥ ಕೆಲವು ಐಟಮ್ ಆಲ್ರೆಡಿ ಸೆಟ್ ಮಾಡಿ ಇಟ್ಟಾಗಿದೆ. ಬಿಟ್ಟೆ ಆಲ್ರೆಡಿ ಕೆಲವು ಸೆಟ್ ಮಾಡಿ ಇಟ್ಲು, ಯಾಕಂದರೆ ಅವಳಿಗೆ ಬೇಕಾದ ಪ್ಲೇಸಲ್ಲಿ. ಮತ್ತು ನಾವು ಇಟ್ಟರೆ ಮತ್ತು ಎಲ್ಲೆಲ್ಲಿ ಮಿಸ್ ಆಗ್ತದೆ. ಮತ್ತು ನಾವು ಮುಂಚೆನೇ ಮರವು ಜಾಸ್ತಿ, ಮತ್ತು ಕೈಗೆ ಅದು ಐಟಮ್ ಬೇಕಾದಾಗ ಸಿಗೋದಿಲ್ಲ. ಹಾಗೆ ಅದೆಲ್ಲ ಡಿಪಾರ್ಟ್ಮೆಂಟ್ ಮನೆಯ ಹೆಣ್ಮಕ್ಕಳಿಗೆ ಅವರಿಗೆ ಬೇಕಾದ ಐಟಮ್ ಎಲ್ಲ ಸೆಟ್ ಮಾಡಿಟ್ಟರೆ ಈಸಿ ಆಗ್ತದೆ ಅವರಿಗೆ. ಪೆಪ್ಪರ್ ಪೌಡರ್, ಇನ್ನು ಕೆಲವು ಐಟಮ್ ಬೇಕಿತ್ತು ಅಲ್ಲಿ, ಕೆಲವು ನಮಗೆ ಸಿಗಲಿಲ್ಲ. ಹಾಗೆ ಅದನ್ನು ರಿಲಯನ್ಸ್ ಟ್ರೆಂಡ್ನಿಂದ ತಗೊಳ್ಬೇಕು. ಮಖಾನ, ಕಡಲೆ ಇದೆಲ್ಲ ಅದೇ ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಒಳ್ಳೆಯದಾಗ್ತದೆ. ಇದು ಪಾಪುಗೆ ಕೊಡಲಿಕ್ಕೆ ಅಂತೆ. ಇದು ಬಿಟ್ಟಿದ್ದು ಗ್ರೀನ್ ಟೀ. ಇದು ಮುಂಚೆ ಎಲ್ಲ ಪೌಡ್ರ್ ತರ್ತಿದ್ದದು, ಈ ಸರ್ತಿ ಅದು ಡಿಪ್ ಫಸ್ಟ್ ಟೈಮ್ ತಂದದ್ದು. ನೋಡ್ಬೇಕು ಹೇಗೆ ಆಗ್ತದೆ. ಇದು ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ ಈ ಕಡಲೆ. ಇದು ಒಳ್ಳೇದು ಅಂತ ಹೇಳ್ತಾರೆ, ಅದಕ್ಕೆ ತಗೊಂಡು ಬಂದು ಅರ್ಧ ಕಡಲೆ. ಅದು ಇನ್ನೊಂದು ಬರ್ತದೆ, ಅದ್ರದ್ದು ಸಿಪ್ಪೆ ಸಮೇತ. ಅದವಳಿಗೆ ಕೊಟ್ಟರೆ ಸ್ವಲ್ಪ ಸಿಕ್ಕಾಕೊಂಡ್ರೆ ಕಷ್ಟ. ಹುರಿಗಡಲೆ ಹಾಗೆ ಅದನ್ನು ತಗೊಂಡು ಬಂದಿದ್ದು. ಇವಾಗ ಈ ಮಳೆಗೆ ಭಾರಿ ಕಷ್ಟ ಮಾರೆ. ಎಲ್ಲ ಬೂಸ್ಟ್ ಹಿಡಿತದೆ. ಬೂಸ್ಟ್ ಹಿಡಿತದೆ. ಇದು ನನಗೆ ಇದಕ್ಕೆ ಚಿತ್ರಾನ್ನ ಅದಕ್ಕೆಲ್ಲ ಒಳ್ಳೆಯದಾಗ್ತದೆ. ಪುಳಿಯೋಗರೆ, ಹಸಿ ಕಡಲೆ. ನನಗೆ ಹಸಿ ಕಡಲೆ ಅಷ್ಟು ಇಷ್ಟ ಇಲ್ಲ, ಅದು ಸ್ವಲ್ಪ ಡ್ರೈ ಬರ್ತದಲ್ಲ ಅದಿಷ್ಟ. ಅದು ಸಪ್ರೇಟ್ ತಿನ್ನಲಿಕ್ಕೆ ತುಂಬ ಇಷ್ಟ. ಅದು ಸಪ್ರೇಟ್ ತಿನ್ನಲಿಕ್ಕೆ ಅದೇ ಒಳ್ಳೆಯದು. ಇದು ಅಡಿಗೆಗೆ ಹಾಕಲಿಕ್ಕೆಲ್ಲ ಅದಕ್ಕೆ ಇದು ಬೆಸ್ಟ್. ಸಾಲ್ಟೆಡ್ ಅದು ಕ್ಯಾಶು ಅದೆಲ್ಲ ತುಂಬ ಚೆಂದ ಆಗ್ತದೆ. ಈ ಥರ ಮಾಟಿಗೆ ಹೋಗೋದೆ, ನಾವು ಒಟ್ಟಿಗೆ ಹೋಗೋದೆ ತುಂಬ ಟೈಮ್ ಆಯಿತು. ಯಾಕಂದರೆ ಪಾಪು ಆದಮೇಲೆ ಅವಳನ್ನು ಇಟ್ಕೊಂಡು ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗ ಕೂಡ ಅವಳು ಆಚೀಚೆ ಫುಲ್ ಇದು ಮಾಡ್ತಿರ್ತಾಳೆ. ಅವಳ ಮೇಲೆ ಒಂದು ಕಣ್ಣಿರಲೇಬೇಕು, ಯಾಕಂದರೆ ಅಲ್ಲಿ ಐಟಮ್ ಎಲ್ಲ ಎಳ್ದಾಕಿದ್ರೆಲ್ಲ ಕಷ್ಟ. ಬಟ್ ಅವಳು ಪಾಪ ಹೇಳಿದ್ದು ಕೇಳ್ತಾ ಇದ್ಲು. ನಾವು ಯಾವುದು ತೆಗಿಲಿಕ್ಕೆ ಹೇಳ್ತಾ ಇದ್ವಿ ಅದನ್ನು ಮಾತ್ರ ತೆಗೆದಾಕ್ತಾ ಇದ್ವಿ. ಬಟ್ ಈ ಕಡೆ ಫ್ರೂಟ್ಸ್ ಕಡೆ ಎಲ್ಲ ಬರುವಾಗ ಅವಳಿಗೆ ಗೊತ್ತಿರುವ ಐಟಮ್ ಎಲ್ಲ, ಸೊ ಎಲ್ಲ ತಂದು ಒಂದೊಂದು ಹಾಕ್ತಿದ್ವಿ. ಹಾಗೆ ಅವಳ ಮ್ಯಾನೇಜ್ ಮಾಡ್ಕೊಂಡು ಒಂದು ಗ್ರೀನ್ ಟೀ. ಗ್ರೀನ್ ಟೀ ಆ್ಯಕ್ಚುಲಿ ನಾನು ಮುಂಚೆ 6 ಗಂಟೆಗೆಲ್ಲ ಕುಡಿತಾ ಇದ್ದೆ. ಲೇಟ್ ಕುಡಿದ್ರೆ ನನಗೆ ನಿದ್ದೆ ಲೇಟ್ ಬೀಳ್ತದೆ. ಬಟ್ ಬೇಗ ಕುಡಿಲಿಕ್ಕೆ ನೆನಪಾಗಲ್ಲ. ಅದೇ ಸಮಸ್ಯೆ. ನೆನಪಾಗಲಿಕ್ಕೆ ಅಂತ ಅದು ಕುಡಿಬೇಕು. ನೆನಪಾಗಲಿಕ್ಕೆ ತಿಮಾರೆದ್ದೊಂದು ಟಾನಿಕ್ ಬರ್ತದೆ. ತಿಮಾರೆ ತುಂಬ ಒಳ್ಳೆಯದು ನೆನಪು ಶಕ್ತಿಗೆ. ಗಿಡನೇ ಕುಡಿಸ್ಬೇಕು, ಅಷ್ಟು ಮರೆಯುವ ಅಂದರೆ ಹೇಳಿ ಪ್ರಯೋಜನ ಇಲ್ಲ. ಅದು ಆಲ್ಮೋಸ್ಟ್ ಎಲ್ಲ ಗಂಡಸರಿಗೆ ಇರ್ತದೆ. ಯಾಕಂದರೆ ಹೊರಗಡೆ ಆಚೆ ಈಚೆ ವರ್ಕ್ ಟೆನ್ಷನ್ ಪ್ರೆಷರ್ ಲೈಫು ಹೆಂಡತಿ ಮಕ್ಕಳು ಎಲ್ಲ ಸೇರಿ ಮರೆತೋಗ್ತದೆ ಎಲ್ಲ. ಹಾಗಾದರೆ ಮಕ್ಕಳಾದ್ಮೇಲೆ ಅಮ್ಮಂದ್ರಿಗೆಲ್ಲ ಮರೆಯೋದು ಜಾಸ್ತಿ. ಎಲ್ಲ ಫುಲ್ ಕಾನ್ಸಂಟ್ರೇಷನ್ ಮಕ್ಕಳು ಅಮ್ಮಂದರಿಗೆ ಮಾತ್ರ, ಅಪ್ಪಂದರಿಗೆ ಮತ್ತೆ ಅಂತ ಇದಾಗುದಾ? ಅಪ್ಪಂದ್ರೆ ಫ್ರೀ ಇರುವಾಗ ನೋಡ್ತಾರೆ ಮತ್ತೆ ಹೋಗ್ತಾರೆ. ಹೌದು, ಅಮ್ಮಂದಿರಾಗೆಲ್ಲ ಫುಲ್ ಡೇ ನೋಡ್ಬೇಕು. ಯಾರು ಬಂದರು ಯಾರು ಇದ್ರು ನಾವೇ ನೋಡ್ಕೊಳ್ಬೇಕಲ್ಲ. ನಾವೇ ನೋಡ್ಕೊಳ್ಬೇಕು, ನಮ್ಮದೇ ಮಗುವಲ್ಲ. ಹಾಗೆ ಎಲ್ಲ ವಿಷಯ. ಮತ್ತು ಕಿವಿ ಫ್ರೂಟ್ ಅದು ನಿನ್ನೆ ಹೇಳಿದೆ ಅಂತ ನಾವು. ಕಿವಿ ಫ್ರೂಟ್, ದಾಳಿಂಬೆ, ಕಿತ್ತಾಳೆ
ಮತ್ತು ಇದು ಸೀಡ್ಲೆಸ್ ಈಗ ಬರೋದು ಈ ಕಿತ್ತಾಳೆ ಆರೆಂಜ್. ಅದು ಗ್ರೀನ್ ಕಲರ್ದು ಅದು ಈಗ ಸೀಸನ್ ಇಲ್ಲಲ್ಲ, ಹಾಗಾಗಿ ಇವಳಿಗೆ ಅದು ಇಷ್ಟ. ಗ್ರೀನ್ ಕಲರ್ ಚಿತ್ತುಬಿಳಿ ಇಷ್ಟ ನನಗೆ. ಅದಾದರೆ ಒರಿಜಿನಲ್ ಅಂತ ಆಗ್ತದೆ, ಇದು ಏನೋ ಕಲರ್ ಕಲರ್ ಫೀಲ್ ಆಗ್ತದೆ, ಫ್ಯಾನ್ಸಿ ಅಂತ ಅನಿಸ್ತದೆ. ಅದೇ ಇದು ನೋಡಿ ತುಪ್ಪ, ತುಪ್ಪ ಇದು ಒರಿಜಿನಲ್ ತುಪ್ಪ ಅಂತ ನಾವು ಹೇಳಲಿಕ್ಕೆ ಆಗಲ್ಲ, ಆದರೆ ಉಪಾಯ ಇಲ್ಲ. ಮನೆಯಲ್ಲಿ ಮಾಡಿದ್ರೆ ಒಳ್ಳೇದು, ಬಟ್ ನಾವು ತರುವ ಅರ್ಧ ಲೀಟರಲ್ಲಿ ಇಷ್ಟು ಸ್ವಲ್ಪ ಸಿಗ್ತದೆ. ಹೌದು, ಯಾಕಂತ ತಗೊಂಡು ತುಪ್ಪ ಕೆಲವು ಐಟಮ್ಗಳಿಗೆ ಒಳ್ಳೆ ಆಗ್ತದೆ. ಒರಿಜಿನಲ್ ಹುಡ್ಕೊಂಡು ಹೋದರೆ ಕೆಲವು ಅಂದರೆ ಸಿಗ್ತದೆ, ಸಿಗೋದಿಲ್ಲ ಅಂತಲ್ಲ, ಅಷ್ಟು ನಾವು ತೀರ ಡೀಪಾಗಿ ಹುಡ್ಕೊಂಡು ಹೋಗ್ಬೇಕು. ಒಂದು ಐಟಮ್ಗೆಲ್ಲ ತುಪ್ಪ ಡೈಲಿ ತಿಂದರೆ ಒಳ್ಳೇದು ಅನ್ನಿಸ್ಕೊಂಡು, ಬಟ್ ನನಗೆ ಅಭ್ಯಾಸ ಇಲ್ಲ. ಕೆಲವೊಂದು ಐಟಮ್ಗೆ ತುಂಬ ಆಗ್ತದೆ. ಓ ದಾದೆ ಬಾಬಾ ಮತ್ತೆ ಇಲ್ಲಿ ತುಪ್ಪ ಅಂತ ಹೇಳುವಾಗ ಅಲ್ಲಿ ಪಪ್ಪ ಅಂತ ಕರೀತಿದ್ದಾಳೆ. ಒಂದೇ ನಿಮಿಷ ಬರ್ತೇನೆ. ಲಕ್ಕಿಯರೇ ನೋಡಿ ಹೇಳುದು ವಸ್ತು. ಬಲೆ ಮಗಿ ಬಲೆ ಮಗಿ ಬಲೆ ಬಲೆ ಬಾ ಇಂಚಿನ ಬಾಬಾ ಫುಲ್ಲು ಅಂಚ ಆತಂದ್ರೆ ಮೇಯ್ಕೆ ಹೊಡೆದು ನೀರನ್ನ ದಾ ತಿನ್ನಿ ನೀರು ಅಂಚ. ಹಾಂ ಗೊತ್ತಿನ ಫುಲ್ಲು ತುಲೆ ಮುಂದಲೆ ತುಕ ಮೋನೆ ತುಕ. ಓ ಶೋಕಿತ್ತನೆ ಸೂಪರೇ ಹೆಪ್ಪಿ ಬ್ಯಾರಿಯರೇ. ಹಾಂ ಅವು ಇರಗತ್ತವ ಪಪ್ಪಾಗ ಬಾಬಾ.